ಧಾರವಾಡದ ಐತಿಹಾಸಿಕ ಪ್ರಸಿದ್ಧ ಗರಗ ಗ್ರಾಮದ ಶ್ರೀ ಮಡಿವಾಳೇಶ್ವರ ಕಲ್ಮಠದ ಉತ್ತರಾಧಿಕಾರಿ ಪರಮ ಪೂಜ್ಯ ಆತ್ಮಾರಾಮ್ ಮಹಾಸ್ವಾಮೀಜಿ ಸಾನ್ನಿಧ್ಯ ಹಾಗೂ ಮಾಜಿ ಶಾಸಕ ಅಮೃತ್ ದೇಸಾಯಿ ಅವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನದವರೆಗೆ ಹಮ್ಮಿಕೊಂಡಿರುವ 9ನೇ ವರ್ಷದ ಪಾದಯಾತ್ರೆ ಆರಂಭವಾಯಿತು. ಧಾರವಾಡ 71 ಕ್ಷೇತ್ರದ ಮಾಜಿ ಶಾಸಕ ಅಮೃತ್ ದೇಸಾಯಿ ದಂಪತಿ ಇಂದಿನಿಂದ ಪಾದಯಾತ್ರೆ ಆರಂಭಿಸಿದ್ದು, ಸಾವಿರಾರು ಜನ ಇವರಿಗೆ ಸಾಥ್ ನೀಡಿದ್ದಾರೆ. ಹುಟ್ಟೂರು ಹಂಗರ್ಕಿಯಿಂದ ಗರಗದ ಪ್ರಸಿದ್ಧ ಶ್ರೀ ಮಡಿವಾಳೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ದೇಸಾಯಿ ದಂಪತಿಗಳು ಧಾರವಾಡದ ಮುರುಘಾಮಠದ ಶ್ರೀ ಹರಿಹರದ ವಚನಾನಂದ ಶ್ರೀಗಳು ಸೇರಿದಂತೆ ಹಲವು ಸ್ವಾಮೀಜಿಗಳಿಗೆ ಪಾದಪೂಜೆ ಸಲ್ಲಿಸಿದರು. ತದನಂತರ ಆರಂಭಗೊಂಡ ಪಾದಯಾತ್ರೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದರು. ಶ್ರೀಮಠದ ಟ್ರಸ್ಟ್ ಕಮಿಟಿ ಸದಸ್ಯರು, ಪ್ರಮುಖರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು. ಪುರದವನಿ ಶಿವನ ಸ್ವರೂಪನಿ ವೈರಾಗ್ಯ ನಿಧಿಯಾಗಿ ಪಾಳಿಸವನಿ ಅಂಧಕಾರ ಲೋಕದಿ ಜನಿಸಿದ ಸುರುವೆ ಅಂಧಕಾರ ಲೋಕದಿ ನಿನ್ನನ್ನು ಸ್ಮರಿಸಿದೆ ವರನಿ ಶರಣು ನಿನಗೆ ಮಡಿವಾಳ ಶಂಶನ श्री उलवी चन्नबसवेश्वर महाराज की श्री उलवी बसवेश्वर महाराज की हर 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 महादेव हर हर महादेव हर हर महादेव हर हर महादेव श्री गरगल मडिवाळेश्वर महाराज की महाराज की जय जगद्गुरु मडिवाळेश्वर मಠದ ಉತ್ತರಾಧಿಕಾರಿ ಆತ್ಮಾರಾಮ್ ಮಹಾಸ್ವಾಮಿಗಳವರಿಗೆ ಜಗದ್ಗುರು ಗುರು ಮಡಿವಾಳೇಶ್ವರ ಶ್ರೀಮಠದಿಂದ ಬೆಳಗ್ಗೆ ಮುಂಜಾನೆ 11 ಗಂಟೆಗೆ ಹೊರಟಿರ್ತಕ್ಕಂಥ ಭವ್ಯ ಪಾದಯಾತ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಆತ್ಮಾರಾಮ್ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯ, ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಗರಗ ಮಠದ ಸದ್ಭಕ್ತರಾಗಿರ್ತಕ್ಕಂಥ ಅಮೃತ್ ದೇಸಾಯಿಯವರವರ ದಿವ್ಯ ನೇತೃತ್ವದಲ್ಲಿ ಈ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಮುಖಾಂತರ ಸಾವಿರಾರು ಭಕ್ತರೊಂದಿಗೆ ಭಕ್ತಿ ಹೆಜ್ಜೆಗಳನ್ನು ಹಾಕ್ತಾ ಪಾದಯಾತ್ರೆ ಸಾಗ್ತಾ ಇದೆ. ನರೇಂದ್ರದಲ್ಲಿ ಭಕ್ತರು ವಿಶೇಷವಾಗಿ ಏನಪ್ಪ ಅಂದರೆ ಸ್ವಾಗತವನ್ನು ಮಾಡಿ ಪೂಜ್ಯರಿಗೆ ಮತ್ತು ಜನಪ್ರಿಯ ನಾಯಕರಿಗೆ ಒಂದು ಸತ್ಕಾರವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದಿಸೋಣ. ಆತ್ಮ ಬಸವೇಶ್ವರ ಮಹಾರಾಜ್ ಕಿ ಜಗದ್ಗುರು ಮಡಿವಾಳ
ಮಹಾರಾಜ್ ಕಿ, ಚನ್ನಬಸವ ಶಿವೇಶ್ವರ ಮಹಾರಾಜ್ ಕಿ, ಆತ್ಮಾರಾಮ ಮಹಾಸ್ವಾಮಿಗಳವರಿಗೆ ನಡ್ರಿ. ಹರ 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 ಮಡಿವಾಳೇಶ್ವರ ಮಹಾರಾಜ್ ಕಿ ಉಳುವಿ ಚನ್ನಬಸವೇಶ್ವರ ಮಹಾರಾಜ್ ಕಿ. ಪ್ರತಿ ವರ್ಷದಂತೆ ಅಂದರೆ ಇವತ್ತಿಗೆ 9ನೇ ವರ್ಷದ ಉಳುವಿಯ ಪಾದಯಾತ್ರೆ ಶ್ರೀ ಕ್ಷೇತ್ರ ಗರಗದ ಮಡಿವಾಳೇಶ್ವರ ಮಠದಿಂದ ಉಳುವಿಯ ಚನ್ನಬಸವೇಶ್ವರ ಸಾನ್ನಿಧ್ಯದವರೆಗೂ ಈ ಒಂದು ಉಳುವಿ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಇದೊಂದು ಪರಂಪರೆಯನ್ನಾಗಿ ನಾವು ರೂಢಿಸ್ಕೊಂಡಿದ್ದೇವೆ. 9 ವರ್ಷಗಳ ಕಾಲ ಅದ್ದೂರಿಯಿಂದ ನಡೀತಾ ಇದೆ. ಸಾಕಷ್ಟು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇದರಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಉಳುವಿ ಪಾದಯಾತ್ರೆ ಧಾರ್ಮಿಕವಾಗಿ, ಆರೋಗ್ಯಕವಾಗಿ ಎಲ್ಲ ರೀತಿಯೂ ಸಹಿತ ನಮ್ಗೆ ಅನುಕೂಲಕರ ಆಗ್ತೈತಿ. ಮತ್ತು ಇವತ್ತೆಲ್ಲರೂ ಸಹಿತ ಒಂದು ಬಸವೇಶ್ವರ ಒಂದು ದರ್ಶನಕ್ಕಾಗಿ ನಾವು ಗರಗದ ಒಂದು ಮಠದಿಂದ ಇನ್ನು ಹೋಗ್ತೇವೆ. ಈ ಪರಂಪರೆ ಇವತ್ತಿಂದಲ್ಲ, ಹಿಂದೆ ನಮ್ಮ ಗುರು ಮಡಿವಾಳೇಶ್ವರ ಇದ್ದಾಗಿನೂ ಅವರಿಗೆ 150 ವರ್ಷದ ಹಿಂದನೂ ಸಹಿತ ಉಳುವಿಗೆ ಮಡಿವಾಳ ಜನವರು ಆ ಭಕ್ತಾದಿಗಳನ್ನ ಕರ್ಕೊಂಡು ಉಳುವಿ ದರ್ಶನಕ್ಕೆ ಕರ್ಕೊಂಡು ಹೋಗಿದ್ರು. ಆ ಪರಂಪರೆಯನ್ನು ನಡುವೆ ಬಂದಾಗಿತ್ತು ಮತ್ತು ನಾವು ಅದನ್ನು ಶುರು ಮಾಡಿದ್ದೀವಿ ಅಂತ ಒಂದು ಮಾತನ್ನು ಹೇಳ್ತೇನೆ.